ಸುಮಧುರ ಸಂಗೀತ ಕೇಳಲು ತುಂಬಾ ಇಂಪಾಗಿದೆಯಲ್ಲ, ಏನಿದು ವಿಶೇಷ? ನಿಮಗೊತ್ತಿಲ್ವಾ? ಕ್ರಿಸ್ಮಸ್ ಹಬ್ಬವಂತೆ. ಎಲ್ಲೆಲ್ಲೂ ಸಂಭ್ರಮ, ಸಡಗರ, ಮಿನುಗುತ್ತಿರುವ ನಕ್ಷತ್ರಗಳು, ಬೆಳಗುವ ದೀಪಗಳು. ಕ್ರಿಸ್ಮಸ್ ಕೇಕ್, ವಿವಿಧ ಸಿಹಿ ತಿಂಡಿಗಳು, ಇವೆಲ್ಲ ಯಾಕಪ್ಪ? ಕ್ರಿಸ್ಮಸ್? ಏನಿದು ಕ್ರಿಸ್ಮಸ್? ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡೋಣ. Christmas is the birthday of Jesus Christ. ಯಾರಪ್ಪ ಈ ಜೀಸಸ್ ಕ್ರೈಸ್ಟ್? ಜೀಸಸ್ ಕ್ರೈಸ್ಟ್ ಇನ್ಯಾರು? ಸಂತಾ ಕ್ಲಾಸ್. ಎಲ್ಲರಿಗೂ ಸ್ವೀಟ್ಸ್ ತಕೊಂಡ್ ಬರ್ತಾರೆ. ನಮಸ್ತೆ ಸಿಸ್ಟರ್. ಮಕ್ಕಳೇ, ಏನಿದೆಲ್ಲ? ಮೊಬೈಲ್ನಲ್ಲಿ ತುಂಬಾ ಬ್ಯುಸಿ ಇದ್ದೀರಿ. ಶಾಲೆಗೆ ಹೋಗೋಣ ಬನ್ನಿ. ಸಿಸ್ಟರ್, ನಮಗೆ ಕ್ರಿಸ್ಮಸ್ ಸ್ವೀಟ್ಸ್ ಕೊಡಲ್ವಾ? ಸ್ವೀಟ್ಸ್, ಡಾನ್ಸ್ ಎಲ್ಲ ಇದೆ. ಮೊದಲು ಪಾಠ, ಆಮೇಲೆ ಸ್ವೀಟ್ಸ್. ಸಿಸ್ಟರ್, ಕ್ರಿಸ್ಮಸ್ ಅಂದ್ರೆ ಸಂತಾ ಕ್ಲಾಸ್ ಸ್ವೀಟ್ಸ್ ಅಲ್ವಾ? ಜೀಸಸ್ ಕ್ರೈಸ್ಟ್ ಅಂದ್ರೆ ಇದೇನಾ? ಮಕ್ಕಳೇ, ಕ್ರಿಸ್ಮಸ್ ಅಂದ್ರೆ ಇಷ್ಟು ಮಾತ್ರ ಅಲ್ಲ. ಕ್ರಿಸ್ಮಸ್ ಹಬ್ಬದ ನಿಜ ಅರ್ಥ ಇಂದಿನ ಪಾಠದಲ್ಲಿ ನಾನು ನಿಮಗೆ ವಿವರಿಸುತ್ತೇನೆ. ಆಗಬಹುದಾ? ವಿವರಣೆ ಆದ್ಮೇಲೆ ಸ್ವೀಟ್ಸ್ ಕೊಡ್ತೀರಲ್ವಾ ಸಿಸ್ಟರ್? ಖಂಡಿತ ಸ್ವೀಟ್ಸ್ ಎಲ್ಲರಿಗೂ ಸಿಗುತ್ತೆ. ಈಗ ಕೂತ್ಕೊಂಡು ಗಮನ ಕೊಟ್ಟು ಪಾಠ ಕೇಳಿ. ಇಸ್ರಾಯೇಲಿನ ನಜರೇತ್ ಊರಿನ ಮರಿಯಳಿಗೆ ಅದೇ ಊರಿನ ಜೋಸೆಫನೊಂದಿಗೆ ವಿವಾಹ ನಿಶ್ಚಿತಾರ್ಥವಾಗಿತ್ತು. ಅದೊಂದು ದಿನ ಹೋ, ಇದೇನು? ಎಂತಹ ಅದ್ಭುತವಾದ ಬೆಳಕು! ಯಾರಿವರು? ರೆಕ್ಕೆಯುಳ್ಳ ಮನುಷ್ಯ. ಮರಿಯ, ನಾನು ಗಬ್ರಿಯಲ್ ದೇವದೂತ. ಇಗೋ ನಿನಗೆ ವಂದನೆಗಳು. ದೈವಾನುಗ್ರಹ ಭರಿತಳಾದ ನೀನು ಧನ್ಯೆ. ದೇವದೂತನೇ, ಇದೇನು? ನೀವು ನನಗೆ ಇಷ್ಟೊಂದು ಗೌರವ ಕೊಟ್ಟು ಪ್ರಶಂಸಿಸುತ್ತಿದ್ದೀರಿ. ಅಂಜಬೇಡ ಮರಿಯ. ಇಗೋ, ದೇವಪುತ್ರನ ತಾಯಿಯಾಗಲು ದೇವರು ನಿನ್ನನ್ನು ಆಯ್ಕೆ ಮಾಡಿದ್ದಾರೆ. ದೇವರ ಪವಿತ್ರಾತ್ಮರ ಕೃಪೆಯಿಂದ ನಿನ್ನಲ್ಲಿ ಪವಾಡ ನಡೆಯಲಿದೆ. ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ. ಆತನಿಗೆ ನೀನು ಯೇಸು ಎಂದು ಹೆಸರಿಡಬೇಕು. ಆ ಕಂದ ದೇವರ ಪುತ್ರನು. ಭೂಲೋಕ ಹಾಗೂ ಪರಲೋಕಗಳ ರಾಜನು ಆತನೇ. ಆತನ ರಾಜ್ಯಭಾರಕ್ಕೆ ಅಂತ್ಯವೇ ಇರದು. ಇದು ಹೇಗೆ ಸಾಧ್ಯ? ನನ್ನ ನಿಶ್ಚಿತಾರ್ಥವಾಗಿದೆಯಷ್ಟೇ. ನಾನಿನ್ನೂ ವೈವಾಹಿಕ ಜೀವನವನ್ನು ಆರಂಭಿಸಿಲ್ಲ. ಜನರು ನನ್ನ ಬಗ್ಗೆ ಏನೆನ್ನುವರು? ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಪವಿತ್ರಾತ್ಮರ ದಿವ್ಯ ಶಕ್ತಿಯು ನಿನ್ನನ್ನು ಆವರಿಸುವುದು. ನೀನು ಹೆರುವ ಆ ಪವಿತ್ರ ಶಿಶು ದೇವರ ಪುತ್ರ ಎನಿಸಿಕೊಳ್ಳುವನು. ನಿನ್ನ ಸಂಬಂಧಿಕಳಾದ ಎಲಿಜಬೆತಳು
ಈಗಾಗಲೇ ತನ್ನ ಇಳಿಪ್ರಾಯದಲ್ಲೂ 6 ತಿಂಗಳ ಗರ್ಭಿಣಿ. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಇಗೋ ದೇವರ ಚರಣದಾಸಿ, ನಾನು ಸಿದ್ಧಳಿದ್ದೇನೆ, ದೈವೇಚ್ಛೆಗೆ ನಾ ಸದಾ ಮಣಿವೆ. ಸರ್ವೇಶ್ವರನ ಸ್ತುತಿಯ ಉಲ್ಲಾಸುತ್ತಿದೆ ಪ್ರಭುವಿನಲ್ಲಿ ದೀನ ಹೃದಯ. ಎಲ್ಲ ಮನ ಹಾಡುತ್ತಿದೆ ಸರ್ವೇಶ್ವರನ ಸ್ತುತಿಯ ಉಲ್ಲಾಸುತ್ತಿದೆ ಪ್ರಭುವಿನಲ್ಲಿ ದೀನ ಹೃದಯ. ಹೋ 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 ಆಹಾ ಹೋ ಆಹಾ ಹಾ ಆಹಾ ಹಾ. ಮರಿಯಳು ಗರ್ಭಿಣಿ ಎಂದು ತಿಳಿದ ಜೋಸೆಫನು ಅವಳನ್ನು ಗುಟ್ಟಾಗಿ ದೂರ ಮಾಡಲು ಆಲೋಚಿಸುತ್ತಿರುವಾಗ ಜೋಸೆಫ್, ಜೋಸೆಫ್, ಯಾರಿದು? ಎಷ್ಟೊಂದು ಪ್ರಕಾಶ! ಏನಿದು ಪವಾಡ? ಜೋಸೆಫನೇ, ಹೆದರಬೇಡ, ನಾನು ದೇವದೂತ. ನೀನು ಮರಿಯಳನ್ನು ನಿನ್ನ ಪತ್ನಿಯಾಗಿ ಸ್ವೀಕರಿಸಲು ಹಿಂಜರಿಯಬೇಡ. ಯಾಕೆಂದರೆ ಅವಳು ದೇವರ ಇಚ್ಛೆಯಂತೆ ಪವಿತ್ರಾತ್ಮರಿಂದ ಗರ್ಭವತಿಯಾಗಿದ್ದಾಳೆ. ಅವಳ ಉದರದಲ್ಲಿ ಜನಿಸುವ ಕಂದನು ದೇವರ ಪುತ್ರ, ಇಮ್ಮಾನುವೆಲ್, ದೇವರು ನಮ್ಮೊಡನೆ ಎಂದು ಕರೆಯಲ್ಪಡುವನು. ಇದು ಹೇಗೆ ಸಾಧ್ಯ? ಆದರೂ ನಾನು ದೇವರ ಇಚ್ಛೆಯ ವಿರುದ್ಧ ಹೋಗಲಾರೆ. ಆಯ್ತು ಸ್ವಾಮಿ, ನೀವು ಹೇಳಿದ ಹಾಗೆಯೇ ಆಗಲಿ. ಜೋಸೆಫ್ ಹಾಗೂ ಮರಿಯಳು ನಜರೇತಿನಿಂದ ರೋಮಿ ರಾಜರ ಅಪ್ಪಣೆಯಂತೆ ತಮ್ಮ ಹೆಸರನ್ನು ನೋಂದಾಯಿಸಲು ಬೆತ್ಲೆಹೇಮಿಗೆ ಹೊರಟು ಹೋಗುತ್ತಿದ್ದಾಗ ಮರಿಯಳಿಗೆ ಪ್ರಸವದ ಸಮಯ ಹತ್ತಿರ ಬರುವುದು. ಯಾರದು ಈ ನಡುರಾತ್ರಿಯಲ್ಲಿ? ನಿಮಗೆ ಏನಾಗಬೇಕು? ಸ್ವಾಮಿ, ನನ್ನ ಪತ್ನಿಗೆ ಪ್ರಸವದ ಸಮಯ ಹತ್ತಿರ ಬಂದಿದೆ. ಈ ರಾತ್ರಿ ತಂಗಲು ಒಂದಿಷ್ಟು ಸ್ಥಳಾವಕಾಶ ಸಿಗಬಹುದೇ? ಮನೆಯೊಳಗೆ ಜಾಗವಿಲ್ಲ, ಎಲ್ಲವೂ ಭರ್ತಿಯಾಗಿದೆ. ಇಗೋ, ಜಾನುವಾರುಗಳ ಹಟ್ಟಿಯಲ್ಲಿ ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡುತ್ತೇವೆ, ಬನ್ನಿ. ನನ್ನ ಕಂದನೇ, ದೇವಪುತ್ರನೇ, ನಾನು ನಿಜವಾಗಿಯೂ ಧನ್ಯನು. ಸಕಲವು ಆ ದಯಾಮಯನ ಮಹಿಮೆ. ಕಂದ, ನೀ ನನ್ನ ಮುದ್ದು ಕಂದ. ದೇವರ ಪುತ್ರನು ಧರೆಗಿಳಿದನು, ಮರಿಯಳ ಉದರದಿ ಜನಿಸಿದನು. ದೇವರ ಪುತ್ರನು ಧರೆಗಿಳಿದನು, ಮರಿಯಳ ಉದರದಿ ಜನಿಸಿದನು.
ಗೋದಲಿಯಲ್ಲಿ ಮಲಗಿರುವ ಕಂದನು ಇಹಲೋಕ ಭೂಲೋಕ ಒಡೆಯನು. ಗೋದಲಿಯಲ್ಲಿ ಮಲಗಿರುವ ಕಂದನು ಇಹಲೋಕ ಭೂಲೋಕ ಒಡೆಯನು. ಮನುಜನಾದ ಇಮ್ಮಾನುವೇಲ್ ದೇವನು ಮಾನವನಾಗಿಹನು. ಮನುಜನಾದ ಇಮ್ಮಾನುವೇಲ್ ದೇವನು ಮಾನವನಾಗಿಹನು. ಆಹಾ, ಏನಿದು ಆಕಾಶದಲ್ಲಿ ಇಷ್ಟೊಂದು ವಿಸ್ಮಯ! ಅಲ್ಲಿ ನೋಡಿ, ದೇವದೂತರ ನೃತ್ಯ ಗಾಯನ. ಈ ನಿಶಬ್ದ ರಾತ್ರಿಯಲ್ಲಿ ಈ ಚಳಿಯ ನಡುವೆಯೂ ಏನೋ ಬೆಚ್ಚನೆಯ ಸವಿಯಾದ ಅನುಭವ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸುಜನರಿಗೆ ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸುಜನರಿಗೆ ಶಾಂತಿ. ಬೆತ್ಲೆಹೇಮ್ ಊರಿನಲ್ಲಿ ನಿಮಗೊಂದು ಕಂದ ಜನಿಸಿದ. ಬೆತ್ಲೆಹೇಮ್ ಊರಿನಲ್ಲಿ ನಿಮಗೊಂದು ಕಂದ ಜನಿಸಿದ. ತಂದನಿ ತಂದನಿ ತಂದಾನ, ತಂದನಿ ತಂದಾನ, ತಂದನಿ ತಂದನಿ ತಂದಾನ, ತಂದನಿ ತಂದಾನ, ತಂದನಿ ತಂದನಿ ತಂದಾನ, ತಂದನಿ ತಂದಾನ, ತಂದನಿ ತಂದನಿ ತಂದಾನ, ತಂದನಿ ತಂದಾನ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸುಜನರಿಗೆ ಶಾಂತಿ. ಹೀಗೋ ಅಲ್ಲಿ ಒಂದು ಚಿಕ್ಕ ಹಟ್ಟಿಯಲ್ಲಿ ಇರುವ ಗೋದಲಿಯಲ್ಲಿ ಮಲಗಿದ್ದಾನೆ ಆ ಪುಟ್ಟ ಸುಂದರ ಕಂದ. ಆ ದೇವದೂತನು ಹೇಳಿದ್ದು ಅಕ್ಷರಶಃ ಸತ್ಯ. ಬಟ್ಟೆಯಲ್ಲಿ ಸುತ್ತಿ ಗೋದಲಿಯಲ್ಲಿ ಮಲಗಿಸಿರುವ ಆ ಶಿಶು ನಿಜವಾಗಿಯೂ ದೇವರ ಪುತ್ರ. ನಿಮ್ಮ ಆಗಮನದಿಂದ ನಮಗಂತೂ ತುಂಬಾ ಸಂತೋಷವಾಯಿತು. ದೇವರು ನಿಮ್ಮನ್ನು ಹರಸಿ ಕಾಪಾಡಲಿ. ಯಹೂದ್ಯರ ಅರಸ ಹುಟ್ಟಿದ್ದಾನೆ ಎಂಬ ಸುದ್ದಿ ತಿಳಿದು ಪೂರ್ವ ದಿಕ್ಕಿನಿಂದ ಹೊರಟು ಬಂದಿದ್ದೇವೆ. ಜೆರುಸಲೇಮಿನಲ್ಲಿ ಆತ ಎಲ್ಲಿ ಜನಿಸಿದ್ದಾನೆ ಎಂದು ಅರಸ ಹೆರೋದನಲ್ಲಿ ಕೇಳೋಣವೇ? ಹಾಗೆಯೇ ಮಾಡೋಣ. ಅರಸನು ನಮಗಂತೂ ಸರಿಯಾದ ನಿರ್ದೇಶನ ನೀಡುವನು. ಅಗೋ, ಅಲ್ಲಿದೆ ಆ ನಕ್ಷತ್ರ, ನಮಗೆ ದಾರಿಯುದ್ದಕ್ಕೂ ಕಾಣಸಿಕ್ಕಿದ ನಕ್ಷತ್ರ. ಇದೊಂದು ವಿಶೇಷ ನಕ್ಷತ್ರ. ಮೂಡಣ ದಿಕ್ಕಿನ ನಕ್ಷತ್ರವು ಬೆತ್ಲೆಹೆಮ್ ಊರಿಗೆ ಹೊರಟಿತು. ಮೂಡಣ ದಿಕ್ಕಿನ ನಕ್ಷತ್ರವು ಬೆತ್ಲೆಹೆಮ್ ಊರಿಗೆ ಹೊರಟಿತು. ಯೇಸು ಕಂದನ ಆರಾಧಿಸುತ್ತ ಪ್ರಾರ್ಥನೆ ಕಾಣಿಕೆ ಅರ್ಪಿಸಲು. ಯೇಸು ಕಂದನ ಆರಾಧಿಸುತ್ತ ಪ್ರಾರ್ಥನೆ ಕಾಣಿಕೆ ಅರ್ಪಿಸಲು. ಧನ್ಯರಾದರು ಸರ್ವ ಜನರು, ದೇವರ ಅನುಗ್ರಹ ಪಡೆದರು.
ಧನ್ಯರಾದರು ಸರ್ವ ಜನರು ದೇವರ ಅನುಗ್ರಹ ಪಡೆದರು. ಸರಿ ಸಸ ಸಸ ಸಸರಿ ಗಮಗರೆ ನಿನಿ ಸನಿ ನಿನಿ ನಿನಿ ಸರಿ ಗರೆ ಸಸರಿ ಸಸ ಸಸ ಸಸರಿ ಗಮಗರೆ ನಿನಿ ಸನಿ ನಿನಿ ನಿನಿ ಸರಿ ಗರೆ ರಾಜನು ಧರೆಗಿಳಿದು ಬಂದನು, ದೇವರ ಪುತ್ರನು ಜನಿಸಿದನು. 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 ಸಸರಿ ಸಸ ಸಸ ಸಸರಿ ಗಮಗರೆ ನಿನಿ ಸನಿ ನಿನಿ ನಿನಿ ಸರಿ ಗರೆ ಸಸರಿ ಸಸ ಸಸ ಸಸರಿ ಗಮಗರೆ ನಿನಿ ಸನಿ ನಿನಿ ನಿನಿ ಸರಿ ಗರೆ ಪ್ರಿಯ ಮಕ್ಕಳೇ, ಹೇಗಿತ್ತು ಕ್ರಿಸ್ತ ಜಯಂತಿಯ ಪಾಠ? ತುಂಬಾ ಸ್ವಾರಸ್ಯಕರವಾಗಿದೆ. ಕ್ರಿಸ್ಮಸ್ ಅಂದರೆ ಏನೆಂದು ಅರ್ಥವಾಯಿತು. ಲೋಕೋದ್ಧಾರಕ ಯೇಸು ದೇವರ ಪುತ್ರ ಮರಿಯಳ ಉದರದಲ್ಲಿ ಜನಿಸಿದ ಆ ಪವಾಡವೇ ಕ್ರಿಸ್ತ ಜಯಂತಿ. ಅಗೋ, ಫಾದರ್ ಬರ್ತಾ ಇದ್ದಾರೆ. ನಮಸ್ತೆ ಫಾದರ್. ನಮಸ್ತೆ ಮಕ್ಕಳೇ. ಸಿಸ್ಟರ್, ಏನು ಮಕ್ಕಳು ತುಂಬಾ ಸಂತೋಷದಿಂದ ಇದ್ದಾರೆ? ನೀವು ಅವರಿಗೆ ಸ್ವೀಟ್ಸ್ ಕೊಟ್ರಾ? ಇಲ್ಲ ಫಾದರ್. ಫಾದರ್, ಸಿಸ್ಟರ್ ನಮಗೆ ಕ್ರಿಸ್ಮಸ್ ಹಬ್ಬದ ಕುರಿತು ಮನಮುಟ್ಟುವ ರೀತಿಯಲ್ಲಿ ಪಾಠ ಮಾಡಿದರು. ಕೇಳಿ ತುಂಬಾ ಸಂತೋಷವಾಯಿತು. ಪರಲೋಕ ಭೂಲೋಕದ ರಾಜ ದೇವರ ಪುತ್ರ ಆ ಗೋದಲಲ್ಲಿ ಪುಟ್ಟ ಕಂದನಾಗಿ ಜನಿಸಿದ ಈ ಘಟನೆ ತುಂಬಾ ಸ್ವಾರಸ್ಯಕರವಾಗಿದೆ. ಮಕ್ಕಳೇ, ಪ್ರತಿ ವರ್ಷ ಕ್ರಿಸ್ತ ಜಯಂತಿಯನ್ನು ನಾವು ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಕ್ರಿಸ್ಮಸ್ ಕೇಕ್, ಸ್ಟಾರ್, ಸ್ವೀಟ್ಸ್ ಇವುಗಳ ಜೊತೆಗೆ ನಮ್ಮ ಸಂತೋಷವನ್ನು ಹಂಚಿಕೊಳ್ಳುವಾಗ ದೇವರು ನಮ್ಮೊಡನೆಯೇ ಇದ್ದಾರೆ ಎಂದು ನಾವು ಸಂತೋಷ ಪಡುತ್ತೇವೆ. ಫಾದರ್, ಬಾಲಯೇಸುವಿನ ಜನ್ಮದಿನವನ್ನು ಪ್ರತಿ ವರ್ಷ ಆಚರಿಸುವ ಅಗತ್ಯವೇನಿದೆ? ಅವರು 2000 ವರ್ಷಗಳ ಹಿಂದೆಯೇ ಬಂದು ಹೋಗಿದ್ದಾರಲ್ಲ. ಕ್ರಿಸ್ತ ಜಯಂತಿಯ ಸಂದೇಶವನ್ನು ಪ್ರತಿ ವರುಷವೂ ನಾವು ಹೊಸದಾಗಿ ಸ್ಮರಿಸಬೇಕಿದೆ. ಎಲ್ಲಿ ಪರಸ್ಪರ ಮನುಷ್ಯತ್ವವನ್ನು ತೋರಿಸಿ ಗೌರವದಿಂದ ಬಾಳುತ್ತಾರೋ ಅದುವೇ ಕ್ರಿಸ್ಮಸ್. ಎಲ್ಲಿ ಬಡವರ, ದೀನ ದಲಿತರ ಸೇವೆಯನ್ನು ಮಾಡುತ್ತಾರೋ ಅದುವೇ ಕ್ರಿಸ್ಮಸ್. ಎಲ್ಲಿ ಸತ್ಯ, ನೀತಿ, ನ್ಯಾಯದಿಂದ ಬಾಳುತ್ತಾರೋ ಅದುವೇ ಕ್ರಿಸ್ಮಸ್. ಎಲ್ಲಿ ಭಾವೈಕ್ಯತೆ ಹಾಗೂ ಶಾಂತಿಯಿಂದ ಬಾಳುತ್ತಾರೋ ಅದುವೇ ಕ್ರಿಸ್ಮಸ್. ಎಲ್ಲಿ ಕ್ಷಮೆ ಇದೆಯೋ ಅದುವೇ ಕ್ರಿಸ್ಮಸ್. ಹಾಗಾದರೆ ನಾವು ಇಂದು ಆ ದೇವರ ಪುತ್ರನನ್ನು ನಮ್ಮ ನಡುವೆ ಬರಮಾಡಿಕೊಂಡು ಪ್ರೀತಿ, ಸೇವೆ, ಕ್ಷಮೆ, ಶಾಂತಿಯಿಂದ ಜೀವಿಸೋಣವೇ? ಆಗ ನಾವು ನಿಜವಾದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದಂತೆ ಆಗುತ್ತದೆ. ಹೌದು, ಬನ್ನಿ ನಾವೆಲ್ಲರೂ ಕ್ರಿಸ್ಮಸ್ ಆಚರಿಸೋಣ.
Navidad. Feliz Navidad. Feliz Navidad. Prospero año y felicidad. Feliz Navidad.